ನನಗೆ ಬರೋದಕ್ಕಿಂತ ಮುಂಚೆ ಇವರು ಹಿಂಗೆ ಅಂತಂದರು, 5 ನಿಮಿಷಕ್ಕೆ ಮುಗಿಸು ಅಂತಾನ ಅಥವಾ 5 ಗಂಟೆ ಆಯಿತು ಅಂತಾನ ಗೊತ್ತಾಗಲಿಲ್ಲ ನನಗೆ. ನನ್ನ ತಪ್ಪಲ್ಲ. ಹೌದು, ಕರೆಕ್ಟ್. ಇದು ಒಂದು ಥರದ ಲಾಸ್ಟ್ ಟೈಮ್ ಮಾತಾಡೋದು ಒಂಥರದ ಭಾಳ ಡಿಸಡ್ವಾಂಟೇಜ್. ಯಾಕಂದರೆ ಒಂದು ಟೈಮ್ ಮುಗಿದೋಗಿರುತ್ತೆ, ಎರಡನೇದು ಪಾಯಿಂಟ್ಸು ಮುಗಿದೋಗಿರುತ್ತೆ. ಎಲ್ಲರೂ ಇಷ್ಟು ಚೆಂದ ಮಾತಾಡಿದ್ರು ನನ್ನ ಮೇಲೆ. ಅವರು ಒಂದೊಂದು ಪದಗಳು ಕೂಡ ಒಂದು ಹಾರ್ಟ್ ಬೀಟ್ ಜಾಸ್ತಿ ಮಾಡ್ತು ನನಗೆ. ಕಾರಣ ಇಷ್ಟೇ, ಅವರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ, ಅಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಮತ್ತು ನಂಬಿಕೆ ಮತ್ತು ಗೌರವ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಇನ್ನೂ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಬೇಕು ಅಂತನ್ನೋವಂಥದ್ದು. ಅವ್ರು ಇಟ್ಟಿರೋಷ್ಟು ಪ್ರೀತಿಯ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ. ಆದರೆ ಇವತ್ತು ನನಗೆ ಈ ಸ್ಟೇಜ್ ಮೇಲೆ ಅನಿಸಿದ್ದು ಏನು ಅಂತಂದರೆ, ನಿಜಕ್ಕೂ ಅವ್ರ ಮಾತುಗಳಿಗೆ ಹತ್ತಿರ ಬರುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು ಅನ್ನೋವಂಥ ಭರವಸೆ ನಾನು ಕೊಡ್ತೇನೆ. ಯಾಕಂತಂದರೆ ಇವತ್ತು ನನಗೆ ಅನಿಸಿದ್ದು ಇಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ. ಅದು ಎಲ್ಲ ಅವಾಗಲಿಂದನೂ ಮಾತಾಡ್ತಾ ಇದ್ವಿ ನಾವು, ಹೇಗೆ ಶುರು ಆಯಿತು, ಹೆಂಗೆ ಇದಾಗುತ್ತೆ ಇದು ಅಂತ ಅನ್ನೋವಂಥದ್ದು. ಖಂಡಿತವಾಗ್ಲೂ ಶುಕ್ರವಾರದ ತನಕನೂ ಕೂಡ ನಮ್ಮ ಸಿನಾರಿಯೋ ಬೇರೆಯೇ ಇದ್ದಿತ್ತು. ಶುಕ್ರವಾರದ ಹಿಂದಿನ ದಿವಸದ ತನಕ ಒಂದು ಚಿಕ್ಕ ಡೌಟ್ ಇತ್ತು. ಶುಕ್ರವಾರ ಒಂದು ಕನ್ಫರ್ಮ್ ಆಯಿತು ನಮಗೆ. ನಾನು ಲಿಫ್ಟಲ್ಲಿ ಬರಬೇಕಾದ್ರೆ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನನಗೆ, ಹೌದಾ ಹಿಂಗ ಅಂತ ಅನ್ನೋವಂಥದ್ದು. ಅಂದರೆ ಜರ್ನಿ ಅಲ್ಲ, ಅಂದರೆ ನಾನು ಹೇಳ್ತಾರೆ ಹೆಂಗಿಂದ ಹಿಂಗಾಗುತ್ತೆ ಅಂತ ಅನ್ನೋವಂಥದ್ದು. ಅದೇ ಇದು ಅಪ್ಪಪ್ಪ ಹಿಂಗೆ ಹಾಕ್ಬಾರ್ದಲ್ಲಪ್ಪ ಅಂತ ಅನ್ನೋವಂಥದ್ದು. ಯಾಕಂತಂದರೆ ಪಬ್ಲಿಸಿಟಿ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ ಅಂತ ಅನ್ನೋವಂಥದ್ದು ನಾವು ಮೊದಲಿನ ಸಿನಿಮಾದಿಂದನೂ ಕೂಡ ನಾನು ನೋಡ್ಕೊತಾನೆ ಬರ್ತಾ ಇದ್ದೀನಿ. ಕೆಲವೊಂದು ಕಡೆ ಆಗುತ್ತೆ, ಕೆಲವೊಂದು ಟೈಮು ಅದು ಅನಿವಾರ್ಯತೆ, ಅದು ಮಾಡಬಾರ್ದು ಅಂತ ಅನ್ನೋವಂಥದ್ದಲ್ಲ, ಅನಿವಾರ್ಯತೆ. ಅದು ಏನಾಗೋಯ್ತು, ಈ ಸಿನಿಮಾಗೆ ಭಾರ ಎಲ್ಲ ಮೌತ್ ಪಬ್ಲಿಸಿಟಿ ಮೇಲೇ ನಿಂತ್ಕೊಂಡ್ಬಿಡ್ತು. ನಮಗೆ ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ಲ, ಭಾರ ಎಲ್ಲ ಪೂರ್ತಿ ಅದರ ಮೇಲೆ ನಿಂತ್ಕೊಂಡಿದ್ದು. ಅಯ್ಯೋ ದೇವರೇ, ಒಂದೇನೋ ಮಿರಾಕಲ್ ಆಗಬೇಕಲ್ಲಪ್ಪ ಅಂತ ಅನ್ನೋವಂಥದ್ದು ಅಂದ್ಕೊಂಡಿದ್ವಿ. ನೋಡಿ, ಈ ಸಿನಿಮಾದಲ್ಲಿ ಒಂದಿಷ್ಟು ದೇವರುಗಳನ್ನು ನಾವು ತಂದಿದ್ದೀವಿ. ಇವತ್ತು ಈ ಸಿನಿಮಾ ಅಷ್ಟೆಲ್ಲ ಅಡಚಣೆಗಳನ್ನು ಮೀರಿ ಇವತ್ತು ಒಂದು ಸಕ್ಸಸ್ಫುಲ್ ಫಿಲಮ್ ಅನ್ನೋ ಥರ ಒಂದು ಸಕ್ಸಸ್ ಮೀಟ್ ಮಾಡೋ ಥರದ ಒಂದು ಸನ್ನಿವೇಶ ಉಲ್ಬಣ ಆಗಿದೆ ಅಂತ ಅನ್ನೋದಾದರೆ ಅಷ್ಟು ದೇವರುಗಳೇ ಸಾಕ್ಷಿ ಅದಕ್ಕೆ, ಅಷ್ಟು ದೇವರುಗಳ ಆಶೀರ್ವಾದನೇ ಸಾಕ್ಷಿ ಅದಕ್ಕೆ. ಅದೊಂದರಿಂದ ಮಾತ್ರ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಇಲ್ಲಿ ಒಂದು ಪ್ರೆಸ್ ಮೀಟ್ ಅಂತ ಅನ್ನೋವಂಥ ಸಕ್ಸಸ್ ಮೀಟ್ ಅನ್ನೋವಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದರೆ ನೋಡಿ, ಒಂದು ಸಿನಿಮಾಗೆ ಈ ಪ್ರೆಸ್ ಮೀಟ್ ಇದೆಯಲ್ಲ, ಈ ಸಕ್ಸಸ್ ಮೀಟ್ ಇದೆಯಲ್ಲ, ಎಷ್ಟು ಅಮೂಲ್ಯ ಅಂತಂತಂದರೆ, ನಾವು ಸಿನಿಮಾನ ಮುಹೂರ್ತ ಮಾಡ್ತೀವಿ ಗೊತ್ತಾ. ಒಂದು ಸಿನಿಮಾನ ಒಂದು ಒಳ್ಳೆ ಘಳಿಗೆಯಿಂದ ಒಂದು ಒಳ್ಳೆ ದೇವಸ್ಥಾನದಲ್ಲಿ ಒಂದು ಮುಹೂರ್ತ ಮಾಡ್ತೀವಿ. ಇವತ್ತು ಅದಕ್ಕೆ ಸರಿಸಮನಾದಂಥ ಇನ್ನೊಂದು ಇವೆಂಟ್ ಒಂದು ಸಿನಿಮಾಗೆ ಬರುತ್ತೆ ಅಂತ ಅನ್ನೋದಾದರೆ ಅದು ಸಕ್ಸಸ್ ಮೀಟ್. ಅದು ಇವತ್ತು ಆಗ್ತಾ ಇದೆ ಅಂತ ಅನ್ನೋದಾದರೆ ಅದೆಲ್ಲ ನಿಮ್ಗಳಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್. ಅದು ಒಂದು ಕಡೆಯಿಂದ ಮಾತ್ರ ಸಾಧ್ಯ ಇಲ್ಲ. ನಾವು ತೀರಾ ಒಂದು ತುಂಬ ಸುಮಾರಾದ ಶುರುವಾತ್ ತೊಗೊಳುತ್ತೆ ಈ ಪಿಕ್ಚರ್ಗೆ. ಏನು ನಾನು ಯೂಶಲಿ ಇದನ್ನೆಲ್ಲ ಬುಕ್ ಮೈ ಶೋ ಆಗಿರ್ಬೋದು, ಅದೇ ಆಗಿರ್ಬೋದು, ನಮಗೆ ಒಂದು ಟೆಂಡೆನ್ಸಿ ನಮಗೆ ನೋಡೋದು, ತಿರ್ಗಿಸೋದು, ಎಲ್ಲಿ ಏನು ಬುಕ್ಕಿಂಗ್ ಆಗ್ತಾ ಇದೆ ಅಂತ. ಭಾಳ ನೀರಸವಾದಂಥ ಶುರುವಾತ್ ಈ ಸಿನಿಮಾಗೆ ಆಗುತ್ತೆ. ಅದಾದ ನಂತರ ನೋಡಿ, ವರ್ಡ್ ಆಫ್ ಮೌತ್ ಅನ್ನೋವಂಥದ್ದು, ನೀವುಗಳು ಇನ್ನೊಬ್ಬರಿಗೆ ಈ ಸಿನಿಮಾ ಚೆನ್ನಾಗಿದೆ ಗುರು ಹೋಗು ಅಂತ ನೀವು ಹೇಳ್ತಾ ಇರುವಂಥ ಶಕ್ತಿ ಎಂಥ ಪವರ್ಫುಲ್ ಅಂತ ಅನ್ನೋದಕ್ಕೆ, ಗ್ರೀನಿಂದ ಆರೆಂಜ್ ಆಗುತ್ತೆ, ಆರೆಂಜಿಂದ ರೆಡ್ ಆಗುತ್ತೆ, ರೆಡ್ಡಿಂದ ಸೋಲ್ಡ್ ಔಟ್ ಆಗುತ್ತೆ, ಸೊ ಗ್ರೇ ಆಗುತ್ತೆ. ಅಂದರೆ ನೋಡಿ, ಅದು ಸೋಲ್ಡ್ ಔಟ್ ಅಂತ. ಸೊ ಅಲ್ಲಿ ತನಕ ಬರ್ತಾ ಇದೆ ಅಂತ ಅನ್ನೋದಾಯಿತು ಅಂತಂದರೆ ಇದರ ಮುಖ್ಯವಾದಂಥ ಶಕ್ತಿ ಏನು ಅಂತಂತಂದರೆ, ಇಲ್ಲಿ ಮುಂದೆ ಕೂತಿದ್ದೀರಲ್ಲ ಇಷ್ಟು ಜನ ನಿಮ್ಮ ಮೀಡಿಯಾದ ಸಪೋರ್ಟು, ಮತ್ತು ಎಲ್ಲರೂ ಅವರವರೇ ವಾಲಂಟಿಯರ್ ಆಗಿ, ಸರ್ ಗುರು ಈ ಪಿಕ್ಚರ್ ನೋಡಿಲ್ವಾ, ದಯವಿಟ್ಟು ನೋಡು ಪಿಕ್ಚರ್ನ, ದಯವಿಟ್ಟು ನೋಡು ಅಂತ ಹೇಳಿದ್ರು ಗೊತ್ತಾ. ಅದಷ್ಟೇ ಕಾರಣ ಇವತ್ತು ಈ ಒಂದು ಸಕ್ಸಸ್ ಮೀಟಿನ ಜೊತೆಗೆ ನಾನು ಆ್ಯಕ್ಚುಲಿ ಸಕ್ಸಸ್ಸನ್ನು ಹೇಳ್ಕೊಳ್ಳೋದಕ್ಕೆ ಬಂದಂಥದ್ದಲ್ಲ. ಇಡೀ ತಂಡ ನಾವು ಗೆದ್ದಿದ್ದೀವಿ, ಇದು ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ಅಂತ ಬಂದಂಥದ್ದಲ್ಲ. ಇಷ್ಟು ಜನ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಆಶೀರ್ವದಿಸಿದ್ರಿ ಗೊತ್ತಾ.
ಅದಕ್ಕೆ ನಿಮ್ಮಗಳನ್ನು ಅಭಿನಂದಿಸೋದಕ್ಕೋಸ್ಕರನೇ ನಾವು ಬಂದಿರೋದು. ನಾವು ಇಷ್ಟೂ ಜನ ಇಲ್ಲಿ ಸೇರಿರೋದು ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಷ್ಟೇ. ಯಾಕಂದರೆ ಇದೊಂದು ನಮ್ಮ ಮನಸ್ಸಿನಲ್ಲಿ ಒಂದು ಥರದ್ದು, ಯಾಕಂದರೆ ನಿಮ್ಗೆ ಹೆಂಗೆ ತಾನೇ ತೀರ್ಸಕ್ಕೆ ಸಾಧ್ಯ ನೀವು ಕೊಟ್ಟಿರೋವಂಥ ಒಂದು ಪ್ರೀತಿಗೆ. ಅದಕ್ಕೆ ನಾನಂದೆ ಸರ್ ಇವತ್ತು ಅವ್ರನ್ನ ಕರೆಸ್ಬಿಡೋಣ, ಯಾರನ್ನ ಕರೆಸೋಣ ಅಂತ ನೋಡಿ ಕರೆಕ್ಟಾಗಿ ಒಂದು ಹಾರ್ಸ್ ಮೌತ್ ಅನ್ನೋದು ನಾವು ಒಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಕ್ಕಿಂತ ಇದಕ್ಕೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ನವ್ರು ಬರಲಿ, ಬಂದಾಗ ಸರ್ ಹೌದು ಅಂತ ಅನ್ನೋವಂಥ ಅಂಕಿಅಂಶಗಳು ಅವ್ರು ಹೇಳೋದು ನೆಕ್ಸ್ಟ್ ಶುಕ್ರವಾರದಲ್ಲಿ ಬಿಟ್ಟು ಅಂಕಿಅಂಶಗಳು ಬರುತ್ತೆ ಅಂತ ಅನ್ನೋವಂಥದ್ದು ಸರ್ ಅವ್ರ ಬಾಯಿಂದ ಬರಲಿ, ಅವ್ರ ಬಾಯಿಂದ ಬಂದಾಗ ಮಾತ್ರ ಅದಕ್ಕೆ ಕರೆಕ್ಟಾಗಿ ಒಂದು ಮುದ್ರಣ ಸಿಗುತ್ತೆ ಅಂತ ಅಂದೆ. ಸರ್ ಬಂದರು, ಖುಷಿ ಆಯಿತು. ಅವರು ಮಾತು ಶುರು ಮಾಡ್ತಾ ಇವರೆಲ್ಲ ಗೆದ್ದಿದೆ ಅಂತ ಮಾತಾಡಿದ್ರು. ಆದರೆ ಅಂದರು ನನಗೆ ಗುರು ಎಲ್ಲೋ ಮಿಸ್ಕೊಂಡಿದೆ ಆಯಿತು ಅಂತಂದೆ. ಮತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಅವರು ಆದರೆ ಸಿನಿಮಾ ಮಾತ್ರ ಬರೀ ಗೆದ್ದಿಲ್ಲ, ತುಂಬ ಜೋರಾಗಿ ಗೆದ್ದಿದೆ ಅಂತ ಹೇಳಿದ್ರು. ಸಖತ್ ಟ್ವಿಸ್ಟ್ ಅವ್ರಿಗೆ ಕೊಟ್ಟಿದ್ದು ಮಾತ್ರ ಸಿನಿಮಾ ಹೌದು. ನೋಡಿ ಈ ಥರದೊಂದು ಟ್ವಿಸ್ಟ್ಗಳು ಮೊದಲಿಂದನೂ ನಮ್ಮ ಜೊತೆಯಲ್ಲೇ ಬಂದಂಥದ್ದು. ಈ ಸಿನಿಮಾಗೆ ಸಿಕ್ಕಂಥ ಅತಿ ದೊಡ್ಡ ಶಕ್ತಿ ಏನು ಅಂತಂತಂದರೆ ಈ ಸಿನಿಮಾಗೆ ಸಿಕ್ಕಂಥ ಒಂದು ತಂಡ ಭಾಳ ಎಮೋಷ್ನಲ್ ಕನೆಕ್ಟ್ ಆಗ್ಬಿಟ್ಟಿದ್ದೀವಿ. ಏನೋ ಗೊತ್ತಿಲ್ಲ, ಕೆಲವು ಸಿನಿಮಾಗಳು ಒಂದು ತಂಡ ಹಂಗೆ ಸೇರ್ಕೊಂಡ್ಬಿಡುತ್ತೆ. ಒಂದು ತಂಡ ಚೆನ್ನಾಗಿ ಸೇರಿರೋವಂಥದ್ದು, ಇನ್ನೊಂದು ಭಾಳ ದಿವಸ ಕೆಲಸ ಮಾಡ್ತಾನೇ ಇದ್ವಿ. ಇಂಡೈರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಸರ್. ಎಲ್ಲರೂ ತುಂಬಾ ಬೇಗ ಮುಗಿಸ್ನಲ್ವಾ, ಅದಕ್ಕೆ ಕೆಲವು ಆಗೋದಕ್ಕೆ ಏನು ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ನಾನು ಯಾವಾಗಲೂ ನೋಡಿ ಇದೆಲ್ಲ ಇರಲೇ ಇಲ್ಲ. ನೋಡಿ ಈಗೆಲ್ಲ ಓಡಾಡ್ತಾರೆ. ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಅಂದ್ರೆ ಕತೆ ಕೇಳಿದಾಗ ಏನೋ ನನ್ನ ಮಗು ಪ್ಲಾನ್ ಇರಲಿಲ್ಲ. ಕತೆ ಕೇಳಿದ್ಮೇಲೆ ಮಗುದು ಕನ್ಫರ್ಮ್ ಆಯ್ತು. ಸರಿ ಇದು ಇವ್ರ ಕತೆ ಹೇಳಿದಾಗ ಮದುವೆ ಫಿಕ್ಸ್ ಆಗಿರ್ಲಿಲ್ಲ. ಸಿನಿಮಾ ಸ್ಟಾರ್ಟ್ ಮಾಡೋಣ ಸಿನಿಮಾ ಕತೆ ಮದುವೆ ಆಯ್ತು. ರಿಲೀಸ್ ಆಗೋದಕ್ಕೆ ಅಷ್ಟೊತ್ತಿಗೆ ಮಗು ಆಯ್ತು. ನನ್ನ ಮಗಳು 3 ವರ್ಷ ಆಯ್ತು. ಚಿಕ್ಕಣ್ಣ ಹೀರೋ ಆಗಿಲ್ಲ, ಚಿಕ್ಕಣ್ಣ ಹೀರೋ ಆದ. ನೋಡಿ ಇವತ್ತು ಧೈರ್ಯವಾಗಿ ಹೇಳ್ತೀವಿ. ನಾನು ಅತಿಥಿ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ನಾನು ಈ ಸಿನಿಮಾ ಶುರು ಮಾಡಬೇಕಾದ್ರೆ ಸರ್ ನನ್ನ ಗಂಡ ನಾನು ನೋಡಿರಲಿಲ್ಲ ಸರ್, ನಾನು ನನ್ನ ಗಂಡನ ನೋಡಿರಲಿಲ್ಲ ಸರ್, ಮದುವೆ ಆಯಿತು ಸರ್, ಮದುವೆ ಆದ ನನ್ನ ಮಗು ಆಯ್ತು. ದಯವಿಟ್ಟು ಪ್ರೆಸ್ ಮೀಟಲ್ಲಿ ಹಿಂಗೆ ಹೇಳ್ಬೇಡ್ರಿ, ಭಾಳ ಹಳೆ ಪಿಕ್ಚರ್ ಅನ್ಕೊಂಡ್ಬಿಡ್ತಾರೆ, ಭಾಳ ಹಳೆ ಪಿಕ್ಚರ್ ಅನ್ಕೊಂಡ್ಬಿಡ್ತಾರೆ, ದಯವಿಟ್ಟು ಹೇಳಕ್ಕೋಬೇಡಿ ಅಂತ ಹೇಳ್ತಿದ್ದೆ. ಬಟ್ ಇವತ್ತು ನಗ್ನಂತ ಹೇಳ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಇವತ್ತು ಗೆದ್ದಿರುವ ಒಂದು ಮಗುವಿನ ಜೊತೆಲಿ ಹೇಳ್ತಿರೋದ್ರಿಂದ ಇದನ್ನ ನಗ್ನಂತ ಹೇಳ್ಬೋದು. ಬಟ್ ನೋಡಿ ನಾನು ಅದೇ ಹೇಳ್ತೀನಿ, ಸಿನಿಮಾ ಅನ್ನೋದು ಎಷ್ಟು ಸ್ಟ್ರಾಂಗೆಸ್ಟ್ ಮೀಡಿಯಂ ಅಂತಂದರೆ ಎಷ್ಟೇ ಲೇಟಾಗಿ ಬಂದ್ರೂ ಕೂಡ ಸಿನಿಮಾ ಚೆನ್ನಾಗಿತ್ತು ಅಂತಂದರೆ ಜನ ಕೈ ಬಿಡಲ್ಲ ಅನ್ನೋದಕ್ಕೆ ಚೂಮಂತಾರೆ ಸಾಕ್ಷಿ ಅದಕ್ಕೆ ಅಲ್ವಾ? ಹಂಗಂದ ತಕ್ಷಣ ಎಲ್ಲ ಲೇಟ್ ಹಂಗೆ ಆಗ್ಬಾರ್ದು, ಎಲ್ಲ ಹಂಗೆ ಆಗ್ಬಾರ್ದು. ಬೇಗ ನಮಗೆ 2 months ಮಾಡಿಸ್ಬೇಕು ಒಪ್ಕೊಂಡ್ರೆ ನಮಗೆ ಒಂದು ಸ್ಟ್ರಾಂಗೆಸ್ಟ್ ತಂಡ ಬೇಕಾಗಿತ್ತು ಈ ಸಿನಿಮಾಗೆ. ಯಾರು ಅಂತಂದಾಗ ನಾವು ಯೂಶಲಿ ಅನ್ಕೊಂತೀವಲ್ಲ ಸಿನಿಮಾನ ಹಿಂಗೆ ಬರಬೇಕು ಅಂತಂದಾಗ ಇಂಥದ್ದೊಂದು ಕ್ಯಾಮ್ರಾಮನ್ ಬೇಕು, ಇಂಥದ್ದೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಹಂಗೆ ಅಂತಂದಾಗ ಕ್ಯಾಮ್ರಾಮನ್ ಯಾರು ಅನೂಪ್ ಅಂತ ಸರ್. ಓಕೆ ರೈಟ್, ಅವ್ರ ಕೆಲಸನ ಇವ್ರು ತೋರಿಸಿದ್ರು. ಆ್ಯಕ್ಚುಲಿ ಒಂದಿಷ್ಟು ವರ್ಕ್ಸ್ ಅವ್ರದ್ದು ನಮ್ಗೆ ಗೊತ್ತಿರಲಿಲ್ಲ. ಓಕೆ ರೈಟ್. ಆಮೇಲೆ ಹೋಗ್ತಾ ಸೌಂಡಿನ ವಿಚಾರಕ್ಕೆ ಅಂತ ಬಂತು. ಯಾರಿರ್ಬೋದು ಸೌಂಡು, ಸುಮಾರು ಸಿನಿಮಾ ಶುರು ಆಗಿತ್ತು. ಇವರು ಒಂದ್ಸಲ ನಾವು ನಿಂತವರು, ಸರ್ ಇದು ಆಸ್ಕರ್ ವಿನ್ನಿಂಗ್ ಟೆಕ್ನಿಷಿಯನ್ ರಸೂಲ್ ಪೂಕುಟ್ಟಿ ಹೆಂಗಿರುತ್ತೆ ಅಂತಂದರು. ಎಷ್ಟು ಸಖತ್ತಾಗಿರುತ್ತೆ. ನನಗೆ ಗೊತ್ತಾಯ್ತು ಇವೆಲ್ಲ ಆಗಲ್ಲ, ಸುಮ್ಮನೆ ಮಾತುಗಳಿವೆ, ಸಖತ್ತಾಗಿರುತ್ತೆ. ನಾನು ಅಂತೀನಿ ಸರ್ ಅವ್ರು ಹೆಂಗಿರುತ್ತೆ, ಇವ್ರು ಹೆಂಗಿರುತ್ತೆ, ಇದೆಲ್ಲ ಆಯಿತು ಅಂತ. ಸರಿ ಏನಾಯ್ತು, ಒಂದು ದಿವಸ ಬಂದರು ಇವ್ರು ಸೆಟ್ಟಿಗೆ. ಬಂದುಬಿಟ್ಟು ಸರ್ ರಸೂಲ್ ಪೂಕುಟ್ಟಿ ಅವರು ಮಾತಾಡ್ತಾ ಇದ್ದೀವಿ ಸರ್ ಅಂತ. ನಾನು ಫಸ್ಟ್ ಹೇಳಿದ್ದೇನು ಗೊತ್ತಾ, ಅವ್ರ ನಂಬರ್ ತೋರಿಸ್ರಿ ಅಂದೆ. ಫಸ್ಟು ಅವ್ರ ನಂಬರ್ ತೋರಿಸ್ತೀನಿ ನೀವು, ಆಮೇಲೆ ರಸೂಲ್ ಪೂಕುಟ್ಟಿ ವಿಚಾರ ಆಮೇಲೆ ಇರಲಿ, ಅವ್ರ ನಂಬರ್ ಇದೆಯಾ ಫಸ್ಟ್ ನಿಮ್ಮತ್ರ ಅಂದೆ. ಅದಾದ 2 ದಿವಸಕ್ಕೆ ಸರ್ ನಂಬರ್ ಅಲ್ಲ, ನಮ್ಮ ಚಾಟ್ ನೋಡಿ ಅಂತಂದರು. ಆ ಚಾಟ್ ನೋಡಿದೆ ರೀ ನಾನು. ಆ ಚಾಟ್ ನೋಡಿದಾಗ ಅವ್ರು ಅಲ್ಲಿಂದ ಏನಂತಂದರೆ ಅವ್ರದ್ದೊಂದು ಸ್ಟೈಲ್ ಆಫ್ ಅಕ್ಸೆಪ್ಟಿಂಗ್ ದ ಫಿಲ್ಮ್ ಏನು ಅಂತಂದರೆ, ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಕೆಲಸ ಇದೆಯಾ
ಅಂತ ನೋಡ್ಬಿಟ್ಟು ಆಮೇಲೆ ಎಸ್ ಈ ಪಿಕ್ಚರಲ್ಲಿ ನನ್ನ ಕೆಲಸ ಇದೆ ಅಂತಂದರೆ ಒಪ್ಕೊತಾರಂತೆ. ಅದು ನನಗೆ ಗೊತ್ತಿರಲಿಲ್ಲ. ಅವರು ಈ ಸಿನಿಮಾನ ಒಂದು ಅರ್ಧ ನೋಡಿದ್ರು, ಅರ್ಧ ಮುಕ್ಕಾಲು ಭಾಗ ನೋಡ್ಬಿಟ್ಟು ಏನು ಶಾರ್ಟ್ಸ್ ತೆಗೆದಿದ್ದೀರಾ ನೀವು, ಖಂಡಿತವಾಗ್ಲೂ ಈ ಸಿನಿಮಾ ನಾನು ಮಾಡಬೇಕು ಅನ್ನೋದಂಥದ್ದು ಒಂದು ಚಾಟ್ ಇತ್ತು ಅಲ್ಲಿ. ಖಂಡಿತ ನೋಡಿ ಹೀಗೆಲ್ಲ ಈ ಸಿನಿಮಾಗಳಿಗೆ ಬಂದು ಒದಗದಂಥ ಒಂದು ಶಕ್ತಿ ಇದೆ ಗೊತ್ತಾ. ಇವತ್ತು ನಾವು ಮಾಡೋದು ಬೇರೆ, ಅದು ಆಗೋದು ಬೇರೆ. ಕೆಲವು ನಾವು ಆಗೋದು ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಈ ಪ್ರಾಜೆಕ್ಟ್ಗೆ ಆ ಥರದೊಂದು ಶಕ್ತಿ ಇರುತ್ತೆ, ಇಂತಿಂಥವ್ರಿಗೆ ಬೇಕು ನನಗೆ ಅಂತ ಆಯಿಸ್ಕೊಂಡ್ಬಿಡುತ್ತೆ. ಎಷ್ಟೋ ಸಲ ಕೆಲವೊಂದು ನಮಗೆ ನೋಡಿ ಅವ್ರ ಸಂಪರ್ಕ ಸಾಧನೆ ಮಾಡೋದಕ್ಕೂ ಕಷ್ಟವಾಗಿರುವಂಥ ಟೆಕ್ನಿಷಿಯನ್ಸ್ ಬಂದು ಸೇರಿಕೊಂಡಿರೋ ಅಂತ ಅನ್ನೋದು ಇದೆಯಲ್ಲ, ಇದು ನಾನಲ್ಲ, ನಾನು ಇವರು ಇನ್ಯಾರೋ ಮಾಡಿದ್ವಿ ಅಂತಂತಂದರೆ ತುಂಬಾ ತಪ್ಪಾಗುತ್ತೆ. ಈ ಸಿನಿಮಾಗಿದ್ದಂಥ ಶಕ್ತಿ, ಈ ಸಿನಿಮಾದ ಮೇಲೆ ದೇವ್ರು ಇಟ್ಟಂಥ ಒಂದು ಆಶೀರ್ವಾದ ಅಷ್ಟೇ, ಎರಡೇ ಕಾರಣವಾಗಿದ್ದಂಥದ್ದು. ಇದು ಮೊದಲಿಂದ ನಡ್ಕೊಂಡು ಆಮೇಲೆ ಕಮಿಟ್ಮೆಂಟ್ ಅಂತಂತಂದರೆ ನನಗೆ ಈ ಸಿನಿಮಾದ ನಾನು ನೋಡಿದ್ದು ಅವಾಗಲೇ ಹೇಳಿದ್ರು ಇವರು, ಸರ್ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ ಇಲ್ಲಿ ಅಂತ. ಈ ಪ್ರಮೋಷನ್ ವಿಚಾರಕ್ಕೆ ಅಂತ ಬಂದಾಗ್ಲೂ ಕೂಡ ಇದು ನೋಡಿ ಒಂಚೂರು ಚಾಟ್ ಮಾಡೋಣ, ಏನೇನು ಅಂತ ಪ್ಲ್ಯಾನ್ ಮಾಡೋಣ ಅಂತ ತಕ್ಷಣ ಸರ್ ಆಯ್ತು ಸರ್ ನಾನು ಅವಿನಾಶ್ ಬರ್ತೀವಿ ಅಂತ. ಅವಿನಾಶ್ ಯಾಕೆ ಬರ್ತಾರೆ ಇದಕ್ಕೆ ಅಂತ? ಹೌದಾ, ನನಗೆ ಗೊತ್ತಿರಲಿಲ್ಲ ದೇವರಾಣೆ, ಇದಕ್ಕೆ ಅವಿನಾಶ್ ಯಾಕೆ ಬರ್ತಾರೆ ಅಂತ. ನಾನು ಆಮೇಲೆ ಬಂದು ಕುತ್ಕೊಂಡು ನೋಡಿದ್ರೆ ಅವ್ರು ಪ್ರಮೋಷನ್ ಬಗ್ಗೆ ಮಾತಾಡ್ತಾವ್ರೆ. ಆಮೇಲೆ ಇವು ಹೇಮಂತ್ ಅಂತ ಒಂದು ಹುಡುಗ, ಇದೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ಥರ ಆಗಲ್ಲ ನನಗೆ. ಅವನು ಬಂದರು ಎಲ್ಲ ಮ್ಯಾನೇಜರ್ ಥರ ಕೆಲಸ ಮಾಡ್ತಾ ಇದ್ದ ಹುಡುಗ. ನಾನು ಇವನ್ನೆಲ್ಲ ನೋಡಿದ್ದೀನಲ್ಲ, ಗುರು ನಿನ್ನ ಅಸೋಸಿಯೇಟ್ ಅಲ್ವಾ? ಹೌದು ಸಾರಲ್ಲ. ಅಂದರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ, ಒಬ್ಬರು ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತು ಯಾಕೆ ನಾವೆಲ್ಲರಿಗೂ ಎಮೋಷನಲಿ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತಂದರೆ ಇಲ್ಲಿಗೆ ಟಚ್ ಆಗುವಂಥದ್ದು. ನನಗೆ ನಿಜ ಹೇಳ್ತಿದ್ದೀವಿ, ಇಲ್ಲಿ ಗೊತ್ತಿರೋ ಅಷ್ಟು ಜನದ ಜೊತೆಯಲ್ಲಿ ಈ ಸಿನಿಮಾ ಆದ ನಂತರ ನನ್ನ ಕಾನ್ವರ್ಸೇಷನ್ ಆಗಿದೆ. ಎಷ್ಟು ಎಮೋಷ್ನಲ್ ಆಗಿ ನಾವೆಲ್ಲ ಕಾನ್ವರ್ಸ್ ಮಾಡ್ಕೊಳ್ತೀವಿ ಅಂತಂದರೆ, ಒಂದಿಷ್ಟು ಜನ ಅಳೋದ್ರ ಮುಖಾಂತರ ನಾವು ನಮ್ಮ ಫೀಲಿಂಗ್ಸನ್ನು ಹಂಚ್ಕೊಂಡಿದ್ದೀವಿ ಈ ಸಿನಿಮಾದಲ್ಲಿ. ರೈಟ್ ಫ್ರಮ್ ದರ್ಶಿನಿ ಆಗಿರ್ಬೋದು, ಇವರು ಅಷ್ಟೇ. ರಾತ್ರಿ 12:45 ಒಂದು ವಿಡಿಯೋ ಕಳಿಸ್ತಾರೆ ಅಣ್ಣ, 12:45 ಸರ್ ನನ್ನ ಕೈ ತಡ್ಕೊಳಕ್ಕಾಗ್ತಾ ಇಲ್ಲ, ಹಂಚ್ಕೋಬೇಕು ಸರ್, ನನಗೆ ಈ ಸಕ್ಸಸ್ಸನ್ನು ಹಂಚ್ಕೋಬೇಕು, ಇದು ಕಾರಣ ಹಂಚ್ಕೋಬೇಕು ಅಂತಾರೆ. ನನಗೆ ಆ ವಿಡಿಯೋ ನೋಡ್ಬಿಟ್ಟು ರಾತ್ರಿ 12:45 ಚೆನ್ನಾಗಿ ಗೊತ್ತು ನನಗೆ. ನಾನು ಬಿಗ್ ಬಾಸ್ ಇದನ್ನು ಮುಗಿಸ್ಕೊಂಡು ಬರ್ತಾ ಇದ್ದೆ, ನೋಡಿದಾಗ ನನಗೆ ಇದು ಸಿಕ್ಕಿದೆಯಲ್ಲ ಇವತ್ತು, ಇದು ಸಿಕ್ಕಿರೋವಂಥ ಸಕ್ಸಸ್ಸು ಪರಿಶ್ರಮದ ಜೊತೆಯಲ್ಲಿ ಪ್ರೀತಿ ಅಂತ ಹೇಳ್ತೀನಿ ಅಂತಂದರೆ, ಇವತ್ತು ಇಲ್ಲಿ ತನಕ ಬಂದು ನಿಂತಿದ್ದೆ ನೋಡಿ. ಅದಕ್ಕೆ ಕೇಳಿದೆ ಇದಕ್ಕೆ ಬರ್ತೀನಿ ಕಾಸ್ಟ್ಯೂಮ್ಗೆ. ನಾವು ಯೂಶಲಿ ಏನು ಈ ಪ್ರಮೋಷನ್ ಅಂತಂದಾಗ ಒಂದಿಷ್ಟು ಕಾಸ್ಟ್ಯೂಮ್ಸ್ನ ತಗೊಳ್ಳೋವಂಥದ್ದು ನಮ್ಮ ರೂಢಿ. ಒಂದಿಷ್ಟು ಕಾಸ್ಟ್ಯೂಮ್ಸ್ ತೆಗೆದುಕೊಂಡು ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ ಇವರು ಇದನ್ನು ತಂದು ಕೊಟ್ಟರು. ಇದನ್ನು ತಂದು ಕೊಟ್ಟು ಸರ್ ಇದೊಂದು ಹಾಕೋಬೇಕು ಅಂತಂತಂದರು. ಏನೋ ಯಾವುದೋ ಒಂದು ಇವೆಂಟ್ಗೆ ಹಾಕೋಬೋದೇನೋ ಅಂತ ಅಂದ್ಕೊಂಡೆ. ನಿಜ ಹೇಳ್ತೀನಿ, ಇದು 1 ತಿಂಗಳಾಯ್ತು ನಾನು ಹಾಕೊಂಡಿದ್ದೀನ. ಅಂದರೆ ಒಂದೇ ಅಲ್ಲ, 3 ಜೊತೆ ಕೊಡಿಸಿದ್ರೆ 3 ಜೊತೆ ಕೊಡಿಸಿದ್ದಾರೆ. ನನಗೆ ಹೇಳ್ತಾರೆ, ನನಗೆ ಸುಮ್ಮನೆ ಅದನ್ನು ನಾನು ನಿಜ ಹೇಳ್ತೀನಿ, ನನಗೆ ಏನಾಗಿದೆ ಇವತ್ತು ಮನೇಲಿ ಅಂತಂದರೆ 1 ತಿಂಗಳಿಗೆ ಹಾಕೊಂಡಿದ್ದೀನಿ ಇದನ್ನು. ಅಕಸ್ಮಾತ್ ನಾನು ಏನಾದ್ರು ಬೇರೆ ಡ್ರೆಸ್ ಹಾಕೊಂಡು ಹೋಗ್ಬಿಟ್ರೆ ಯಾರು ಏನು ಅಂತ ಮನೇಲಿ ನನಗೆ ಇದನ್ನು ಹಾಕೊಂಡು ಹೋದ್ರೆ ಶರಣ್ ಬಂದ ಅಂತ. ಅದಕ್ಕೆ ನಾನೇನು ಮಾಡ್ಬಿಟ್ಟೆ ಗೊತ್ತಾ, ಸುಮ್ಮನೆ ಮರ್ತೋಗಿದ್ದಕ್ಕೆ ಅಂತ ಅಂದ್ಬಿಟ್ಟು ಹೆಂಗೋ 3 ಜೊತೆ ಇದೆಲ್ಲ ಇದನ್ನ ಹಾಕೊಂಡೇ ಮಲ್ಕೊಳ್ಳೋದು ನಾನು. ಆ್ಯಕ್ಚುಲಿ ನಾನು ಇವತ್ತು ದೇವರನ್ನೇ ಇವತ್ತು ಅವ್ರ ಹತ್ರ ಕೇಳೋದಕ್ಕೆ ಬಂದಿರೋದು. ಆಮೇಲೆ ನಾನು ಹೇಳ್ತಿದ್ದೆ, ನಾವು ಇಷ್ಟೋ ಸಲ ಸುಮಾರು ಬಂದಾಗ ಇವರೆಲ್ಲ ಹಾಕೊಂಡಿರಲ್ಲ ರೀ, ನನಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅಂತದ್ದು. ಅವ್ರು ಯಾಕೆ ಹಾಕೊಂಡಿಲ್ಲ ಅಂತ ನಾನು ಪ್ರಭು ಕೇಳಿದೆ ಫಸ್ಟ್. ಸರ್ ನನ್ನ ಸೈಜ್ ಬಂದಿಲ್ಲ ಸರ್, ನನ್ನ ಸೈಜೇ ಕೊಡ್ಸಿಲ್ಲ ಅನ್ನೋದು. ಓಕೆ, ಇವರು ಹಾಕೊಂಡಿರಲ್ಲ ಒಂದೊಂದು ಸಲ. ಇವಾಗ ಚೇಂಜ್ ಮಾಡಿದ್ದು, ನನಗೋಸ್ಕರ ಚೇಂಜ್ ಮಾಡೋರು, ಬೇರೆ ಡ್ರೆಸ್ಸಲ್ಲೇ ಬಂದಿದ್ದೀವಿ ಇವರು. ಸರ್ ಇವ್ರು ಕೇಳಿದ್ದಕ್ಕೆ, ಸರ್ ನಾನೇನು ಕ್ಯಾಮ್ರಾ ಮುಂದೆ ಬರಲ್ಲ ತಾನೆ ಸರ್, ಇವ್ರದ್ದು ಓಕೆ. ಒಂದ್ಸಲ ಅವ್ರು ಬಂದಿರಲಿಲ್ಲ, ಸರ್ ಅವ್ರಿಗೇನು ಸರ್ ನಾನು ಒಂದೇ ಜೊತೆ ಕೊಟ್ಟಿದ್ರು ಸರ್, ಹೇಗೆ ಹಾಕಿದ್ದೆ ಅಂದರು. ನನಗೆ ಆ್ಯಕ್ಚುಲಿ ನಾನು ಒಂದಿಷ್ಟು ಕಾಸು ರೀ ಸುಮ್ಮನೆ ನನಗೆ ಇದಾಯಿತು. ನಾನು ಫಸ್ಟ್ ಆಫ್ ಆಲ್ ಬಟ್ಟೆ ತಗೊಳ್ಳೋನಲ್ಲ, ನಾನು ತಗೊಂಡು ಇಟ್ಕೊಂಡಿದ್ದೆ. ನಾನು ಅದಕ್ಕೆ ಫಸ್ಟ್ ಕೇಳಕ್ಕೆ ಬಂದೆ, ನೋಡ್ರಿ ಆ ಬಟ್ಟೆ ತೊಗೊಂಡು ಕಾಸಾರು ಕೊಡಿ, ಅಥವಾ ಇದರಿಂದ ನನಗೊಂದು ಮುದ್ದೆ ಕೊಡಿ ಅಂತಂದೆ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಸಕ್ಸಸ್ ಮೀಟಿಗೆ ಇದು ಮುಗೀತು ಸರ್, ಇದು ಅದಾದಮೇಲೆ ನಿಮ್ಮ ಜಾಲಿಯಾಗಿ ನಿಮ್ಮ ಡ್ರೆಸ್ ಹಾಕೋಬೋದು, ಅಣ್ಣ ಇದನ್ನು ಚೇಂಜ್ ಮಾಡ್ಬೋದಾ? ಇದನ್ನೇನಕ್ಕೆ ಹೇಳಿದೆ ಅಂದರೆ, ಇಷ್ಟು ಕಮಿಟ್ಮೆಂಟು. ಅಂದರೆ ನಮಗೆ ಅದರ ಕೊನೆಗಿಂತ ಮುಂಚೆ ಲೆಕ್ಚರ್ ಸೀನ್ ಅಂತೀವಿ. ಆ ಲೆಕ್ಚರ್ ಸೀನ್ ಬಂದಾಗ ಯಾರು ಗೆಸ್ಟ್ ಬಂದಿರ್ತಾರಲ್ಲ ಅವ್ರ ಹತ್ರ ಮಾತಾಡಿದಾಗ ಆ ಪಾತ್ರವನ್ನು ನೋಡಿ ನನಗೆ ಅವರು ಒಂದು 10 ರೂಪಾಯಿ ಆಯಲ್ ಕೊಟ್ಟಿರ್ತಾರೆ ನನಗೆ. ನನ್ನ ಬದುಕಿನಲ್ಲಿ ಪಡೆದಂಥ ಮೊದಲನೆಯ ಸಂಭಾವನೆ, ಮೊದಲನೆಯ ಗಿಫ್ಟ್ ನನಗೆ ಇಲ್ಲಿಂದ ಬಂದಂಥದ್ದು.
ಇವತ್ತು ಇಷ್ಟು ವರ್ಷಗಳಾದ್ರೂ ಕೂಡ ನನ್ನ ಜೊತೆಯಲ್ಲಿ ಇವ್ರುಗಳಿದ್ದಾರೆ ಅಂತ ಅನ್ನೋವಂಥದ್ದು ಗೊತ್ತಾ. ಇದು ಶರಣ್ ಪಡ್ಕೊಂಡು ಬಂದಂಥ ಯಾವುದೋ ಜನ್ಮದಲ್ಲಿ ಪಡ್ಕೊಂಡು ಬಂದಂಥ ಪುಣ್ಯ ಆಶೀರ್ವಾದ ಅಷ್ಟೇ. ಮಿರಾಕಲ್, ಅದೇ ಇನ್ನೊಂದು ಮಿರಾಕಲ್. ವಿಷ್ಣು ಸರ್ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ವಿಷ್ಣು ಸರ್ ಅವರ ಅಭಿಮಾನಿ, ಅವರ ಆರಾಧಕನೂ ಹೌದು ನಾನು. ನನಗೆ ಒಂದ್ಸಲ ಏನಾಗುತ್ತೆ, ನಾನು ಎಲ್ಲೋ ಚಿತ್ರರಂಗಕ್ಕೆ ಬಂದಿರಲಿಲ್ಲ, ಬರೋದಕ್ಕಿಂತ ಹಿಂದೆ ಇದೆ ಆ್ಯಕ್ಚುಲಿ. ನಮ್ಮ ಸಿಸ್ಟರ್ ಸೂಪರ್ ಸ್ಟಾರ್ ಸರ್ ಜೊತೆಲಿ ಆ್ಯಕ್ಟ್ ಮಾಡ್ತಾ ಇದ್ದಂಥ ಒಂದು ಕಾಲ. ನಾನು ಹಾಡುಗಾರ, ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ನಾನು ಮ್ಯೂಸಿಕಿಂದ ಆ್ಯಕ್ಟರ್ ಆದಂಥವನು. ನನಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಹಾಡು ಹಾಡಿದ್ದೆ. ವಿಷ್ಣು ಸರ್ ನಮ್ಮ ಮನೆಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಶರಣ್ ಬೇಕು, ನನಗೆ ಯಾಕೆ ಫೋನ್ ಬರುತ್ತೆ, ವಿಷ್ಣು ಸರ್ ಮಾತಾಡ್ಬೇಕಂತೆ. ನಾನು ಫೋನ್ ಎತ್ಕೊಂಡು ಮಾತಾಡಿದಾಗ ಏನು ಚೆನ್ನಾಗಿ ಹಾಡ್ತಿದ್ರಿ ನೀವು ಅಂತಂದರು. ಸರ್ ಎಲ್ಲಿ ನೋಡಿದ್ರಿ ನೀವು, ನಿಮ್ಮ ಹುಡುಕಿದ್ದೀನಪ್ಪ ನಾನು, ನೀವು ಯಾವುದೋ ಒಂದು ಟಿ ವಿಲಿ ಬರ್ತಾ ಇತ್ತು, ಈ ಹುಡುಗ ಯಾರು ಅಂತ ನಾನು ನೋಡಿದೆ. ಆಮೇಲೆ ಗೊತ್ತಾಯಿತು ಶ್ರುತಿ ಬ್ರದರ್ ಅಂತ. ಆಮೇಲೆ ಶ್ರುತಿ ನಂಬರ್ ನನ್ನ ಹತ್ರ ಇದೆಯಲ್ಲ ಅಂತ ಮಾಡಿದೆ. ಏನು ಚೆನ್ನಾಗಿ ಹಾಡ್ತಿರೋದು, ಎಲ್ಲಿ ಕಲ್ತೀರಿ ಸರ್? ನಾನು ಕಲ್ತಿಲ್ಲ ಸರ್. ಅವರು ಒಂದು 10 ನಿಮಿಷ ಮಾತಾಡ್ತಾನೆ ಇದ್ದಾರೆ. ನಾನು ಬರೀ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ನನಗೆ ಎಷ್ಟೆಲ್ಲ ಥ್ಯಾಂಕ್ಸ್ ಹೇಳಿ, ಬೇರೆ ಏನಾದ್ರು ಮಾತಾಡಬೇಕಲ್ಲ ಅಂದ್ಬಿಟ್ಟು ನನಗೆ ಮಾತು ಗೊತ್ತಾ ಇಲ್ಲ ನನಗೆ. ಸರ್ ನನಗೆ ಥ್ಯಾಂಕ್ಸ್ ಬಿಟ್ಟು ಬೇರೆ ಏನು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಸರ್. ಅದಕ್ಕೆ ಅವ್ರೇನು ಅಂದ್ಬಿಟ್ಟು, ನನಗೂ ಅಷ್ಟೇನಪ್ಪ, ನೀನು ಚೆನ್ನಾಗಿ ಹಾಡ್ತೀಯ ಅಂತ ನಾನು ಹೇಳ್ಬಿಟ್ಟು ನನಗೂ ಬೇರೆ ಏನು ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ. ಎಂಥ ಮಾತು. ಇವತ್ತು ಅವ್ರ ಜೊತೆಲಿ ಒಂದೇ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದೆ. ಅದು ಒಂದೇ ಒಂದು ಸಿನಿಮಾದಲ್ಲಿ ಒಂದೇ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡಿದಂಥ ನೆನಪು, ಅನುಭವ ನನಗೆ ನನ್ನ ಜೀವನ ಪರ್ಯಂತರ ಅದು ಸಾಕು ನನಗೆ. ವಿಷ್ಣು ಸರ್ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೆ ಅಂತ ಹೇಳ್ಕೊಂಡು ನಾನು ಕೊನೆ ಉಸಿರಿನ ತನಕ ಹೆಮ್ಮೆಯಿಂದಲೇ ನಾನು ಇರ್ತೀನಿ ಅನ್ನೋದಕ್ಕೆ ಆ ಒಂದೇ ಒಂದು ಸೀನ್ ಸಾಕು. ಅವ್ರ ಆಶೀರ್ವಾದ 25 ವರ್ಷಗಳ ನಂತರ, ಅದು ಮೂರನೇ ಸಿನಿಮಾ ಅನ್ನೋದು, 25 ವರ್ಷಗಳ ನಂತರನೂ ನನ್ನ ಜೊತೆ ಇದೆ ಅಂತ ಅನ್ನೋದಕ್ಕೆ ವಿಷ್ಣು ಸರ್ ಅವರು ಮತ್ತು ಆಪ್ತ ಮಿತ್ರ ಅನ್ನುವ ಸಿನಿಮಾ, ಈ ಸಿನಿಮಾದ ಜೊತೆಯಲ್ಲಿ ಕೊಂಡಿ ಹಾಕ್ಕೊಂಡಿರೋವಂಥದ್ದು, ಲಿಂಕ್ ಆಗಿರೋವಂಥದ್ದು, ಅವರು ನಮ್ಮಗಳ ಜೊತೆಯಲ್ಲಿ ಇರೋವಂಥದ್ದು ಇದೆ ಗೊತ್ತಾ. ಇದೇ ಸಾಕ್ಷಿ, ಅವರ ಆಶೀರ್ವಾದ 25 ವರ್ಷ ಆದರೂ ಕೂಡ ನನ್ನ ಜೊತೆಯಲ್ಲಿದೆ ಅಂತ ಅನ್ನೋದಕ್ಕೆ ಇವತ್ತು ಹೆಮ್ಮೆಯಾಗಿ ಹೇಳ್ತೀನಿ. ಈ ಸಿನಿಮಾದಲ್ಲಿ ವಿಷ್ಣು ಸರ್ ಇದ್ದಾರೆ ಅಂತ ಹೇಳಲ್ಲ, ವಿಷ್ಣು ಸರ್ ಅವರ ಸಿನಿಮಾದಲ್ಲಿ ನಾನಿದ್ದೀನಿ. ಅವರು ಇರುವಂಥ ಸಿನಿಮಾದಲ್ಲಿ ನಾವಿದ್ದೀವಿ ಅಂತ ಅನ್ನೋವಂಥದ್ದು, ಇದನ್ನು ಒಳಗಡೆ ತರೋವಂಥದ್ದು, ಇನ್ಕಾರ್ಪೊರೇಟ್ ಮಾಡೋವಂಥದ್ದು ಎಷ್ಟು ಜವಾಬ್ದಾರಿ ವಿಚಾರ ಅಂತಂದರೆ ಈ ಶೋಲ್ಡರ್ಸಿಗೆ ಮಾತ್ರ ಗೊತ್ತು. ಒಂದು ಸಣ್ಣ ಮಿಸ್ ಹೊಡೆದ್ರೂ ಕೂಡ ಎಂಥ ದೊಡ್ಡ ಪ್ರಪಾತ ಅದು ಅಂತ ಅನ್ನೋವಂಥದ್ದು. ಯಾಕಂದರೆ ಇದನ್ನು ಅವ್ರನ್ನ ಹೇಗೆ ಬೆಳೆಸ್ಕೊಂಡಿದ್ದಾರೆ ಅಂದರೆ ತುಂಬ ಗೌರವಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಬೆಳೆಸ್ಕೊಂಡಿದ್ದಾರೆ. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಆ್ಯಕ್ಚುಲಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಅವ್ರ ಮೇಲಿಂದಲೇ ನಮ್ಗೆ ಆಶೀರ್ವಾದ ಇದೆ ಅನ್ನೋದಕ್ಕೆ, ಇವತ್ತಿಗೂ ಕೂಡ ಈ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದಕ್ಕೆ ಇವರೆಲ್ಲರ ಆಶೀರ್ವಾದ, ಇವರೆಲ್ಲರ ಅನುಗ್ರಹನೇ ಕಾರಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಸಿನಿಮಾನ ಕೈ ಹಿಡಿದು ಒಪ್ಪಿಕೊಂಡು ಈ ಸಿನಿಮಾನ ಹಿಂಗೆ ಎಷ್ಟು ನಿಮ್ಮ ಮಡಲಿನಲ್ಲಿ ಇಟ್ಕೊಂಡಿದ್ದೀರಿ, ಇದೆಲ್ಲದಕ್ಕೂ ಇದನ್ನು ಬರೀ ಥ್ಯಾಂಕ್ಸ್ ಹೇಳೋದಕ್ಕೆ ಅಷ್ಟೇ ಬಂದಿರೋದು. ನಾನು ಇಲ್ಲಿರೋರು ಯಾರಿಗೂ ಥ್ಯಾಂಕ್ಸ್ ಇವತ್ತು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಅರ್ಧ ಗಂಟೆ ಬೇಕು ನಮ್ಗೆ ಒಬ್ಬೊಬ್ಬರಿಗೆ. ಇವತ್ತು ನಮ್ಮವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆಲ್ಲ ಬಂದಿರೋದು, ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.